ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಕಿಂಗ್ ಯೂಟ್ಯೂಬ್ ಚಾನಲ್. ರೀಸನಿಂಗ್ ಅಂದರೆ ಕೆಲವರಿಗೆ ತುಂಬ ಈಸಿ ಹೈ ಸ್ಕೋರಿಂಗ್ ಸಬ್ಜೆಕ್ಟು. ಇನ್ನು ಕೆಲವರು ತುಂಬ ಪ್ರಾಕ್ಟೀಸ್ ಮಾಡ್ತಾರೆ, ತುಂಬ ಟೈಮ್ ಕೊಡ್ತಾರೆ, ಆದ್ರೂ ಅಷ್ಟೊಂದು ಚೆನ್ನಾಗಿ ಸ್ಕೋರ್ಸ್ ಬರ್ತಾ ಇರಲ್ಲ. ಇನ್ನು ಕೆಲವರಂತೂ ಕ್ವಾಂಟಲ್ಲಿ ಬೇಕಿದ್ರೆ ಹೆಂಗೋ ಸಾಲ್ವ್ ಮಾಡಿಬಿಡ್ತೀನಿ, ನನಗೆ ಈ ಪಜಲ್ಸು ಕ್ರಿಟಿಕಲ್ ರೀಸನಿಂಗ್ ಅಂತ ಕೇಳಿದ್ರೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೇಮ್ ಸಿಲೆಬಸ್, ಸೇಮ್ ಟಾಪಿಕ್ಸ್, ಸೇಮ್ ಕ್ವಶನ್ಸ್, ಆದ್ರೂ ಯಾಕೆ ಈ ಥರ ಒಬ್ಬರಿಗೆ ಈಸಿ ಮತ್ತೊಬ್ಬರಿಗೆ ಡಿಫಿಕಲ್ಟ್ ಅಂತ ಅನಿಸುತ್ತೆ? ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ಪ್ರಿಪರೇಷನ್ ಚೆನ್ನಾಗಿ ಮಾಡಿರ್ತಾರೆ. ಡಿಫ್ರೆನ್ಸ್ ಏನಂದರೆ ಮೇ ಬಿ ಪ್ರಾಬ್ಲಮ್ ನಿಮ್ಮ ಪ್ರಿಪರೇಷನಲ್ಲಿ ಇರದೆ ನಿಮ್ಮ ಅಪ್ರೋಚಲ್ಲಿ ಇರ್ಬೋದಲ್ವಾ? ಹಾಗಿದ್ರೆ ಯಾವ ಥರ ಈಸಿ ಮಾಡ್ಕೊಳ್ಳೋದು ಈ ಸಬ್ಜೆಕ್ಟ್ನ, ಆ್ಯಂಡ್ ಯಾವ ಥರ ಪ್ರಿಪೇರ್ ಆಗೋದು ಫಾರ್ ಬೋತ್ ಫಿಲ್ಮ್ಸ್ ಆಸ್ ವೆಲ್ ಆಸ್ ಫಾರ್ ಮೀನ್ಸ್? ನಾನು ಯಾವ ಥರ ಪ್ರಿಪೇರ್ ಆದೆ, ಯಾವುದೆಲ್ಲ ರಿಸೋರ್ಸಸ್ ಫಾಲೋ ಮಾಡಿದೆ, ಇನ್ನೂ ಮಾಡ್ತಾಯಿದ್ದೀನಿ, ಇದೆಲ್ಲ ಈ ವಿಡಿಯೋ ಥ್ರೂ ನಾನು ಶೇರ್ ಮಾಡ್ತೀನಿ. ಡೋಂಟ್ ಮಿಸ್ ಟು ವಾಚ್ ಟಿಲ್ ದ ಎಂಡ್, ಬಿಕಾಸ್ ವಿಡಿಯೋ ಎಂಡಲ್ಲಿ ಮಾಕ್ನ ಯಾವ ಥರ ಅಟೆಂಪ್ಟ್ ಮಾಡಿದರೆ ಸ್ಕೋರ್ಸ್ ಇನ್ಕ್ರೀಸ್ ಮಾಡ್ಕೋಬೋದು ಅಂತಲೂ ತಿಳಿಸ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಬಿಗಿನ್. ಹಿಯರ್ ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ರೀಸನಿಂಗ್ ಫಾರ್ ಬಿಗಿನರ್ಸ್. ರೀಸನಿಂಗ್ ಫಾರ್ ಬಿಗಿನರ್ಸ್ ಅಂದರೆ ಇಲ್ಲಿ ಬಿಗಿನರ್ಸ್ ಅಂದರೆ ಈ ಇಯರಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರು ಅಷ್ಟೇ ಅಲ್ಲ, ಆಲ್ರೆಡಿ ಎಕ್ಸಾಮ್ಸ್ ಕೊಟ್ಟು ಯಾರ್ದು ಫಿಲ್ಮ್ಸ್ ಕ್ಲಿಯರ್ ಆಗ್ತಿಲ್ಲ ಅಥವಾ ರೀಸನಿಂಗ್ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗ್ತಿಲ್ಲ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೊಂಡೆ ಹೇಳ್ತಿದ್ದೀನಿ. ಸೊ ಇಲ್ಲಿ ಕೆಲವು ಬೇಸಿಕ್ ಥಿಂಗ್ಸ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಯಾವ ಥರ ಅಂತಂದರೆ ಫಸ್ಟು ಆಲ್ಫಾಬೆಟಿಕಲ್ ಆರ್ಡರ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದಿರುತ್ತೆ, ಎ ಬಿ ಸಿ ಡಿ ಸೋನ್ ಅಪ್ ಟು ಝಡ್. ಸೊ ಇದು ಆಲ್ಫಾಬೆಟಿಕಲ್ ಆರ್ಡರ್ಸ್ ಆಯಿತು. ನೆಕ್ಸ್ಟ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ನಂಬರ್ಸ್ ಟು ರಿಪ್ರೆಸೆಂಟ್ ಪರ್ಟಿಕ್ಯುಲರ್ ಆಲ್ಫಾಬೆಟ್. ಅಂದರೆ ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4, ಸಿಮಿಲರ್ಲಿ ಎಮ್ಗೆ 13, ಯುಗೆ 21, ಎಸ್ಗೆ 19. ಈ ಥರ ಯಾವ ಆಲ್ಫಾಬೆಟ್ಗೆ ಯಾವ ನಂಬರಿಂದ ರಿಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೊ ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು ರಿವರ್ಸ್ ಆಲ್ಫಾಬೆಟ್ಸ್ ಅಂದರೆ ಇಲ್ಲಿ ನೋಡ್ಬೋದು ಎಗೆ ಝಡ್, ಬಿಗೆ ವೈ, ಸಿಗೆ ಎಕ್ಸ್, ಎಮ್ಗೆ ಎನ್, ಕೆಗೆ ಪಿ. ಸೊ ಈ ಥರ ಯಾವ ಆಲ್ಫಾಬೆಟಿಗೆ ಯಾವುದು ರಿವರ್ಸ್ ಆಲ್ಫಾಬೆಟ್ ಬರುತ್ತೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟ್ ಬಂದು ಬೇಸಿಕ್ ನಾಲೆಜ್ ರಿಲೇಟೆಡ್ ಟು ಡೈರೆಕ್ಷನ್ ಆ್ಯಂಡ್ ಬ್ಲಡ್ ರಿಲೇಷನ್ಸ್. ಸೊ ಡೈರೆಕ್ಷನ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ. ದಿಸ್ ಈಸ್ ನಾರ್ತ್, ದಿಸ್ ಈಸ್ ಸೌತ್, ದಿಸ್ ಈಸ್ ಈಸ್ಟ್, ದಿಸ್ ಈಸ್ ವೆಸ್ಟ್. ಸಿಮಿಲರ್ಲಿ ನಾರ್ತ್ ಈಸ್ಟ್ ಅಂತಂದರೆ ಈ ಕಡೆ ಬರುತ್ತೆ, ಸೌತ್ ಈಸ್ಟ್ ಅಂದರೆ ಇದು, ಸೌತ್ ವೆಸ್ಟ್ ಅಂದರೆ ಇದು, ನಾರ್ತ್ ವೆಸ್ಟ್ ಅಂದರೆ ಇದು. ಸೊ ಈ ಥರ ಡೈರೆಕ್ಷನ್ ರಿಲೇಟೆಡ್ ಬೇಸಿಕ್ ನಾಲೆಜ್ ಗೊತ್ತಿರಬೇಕಾಗುತ್ತೆ. ಸೊ ದಿಸ್ ಈಸ್ ಥರ್ಡ್ ಪಾಯಿಂಟ್. ಇದರಲ್ಲೇ ಬ್ಲಡ್ ರಿಲೇಷನ್ ಅಂತಂದರೆ ಯಾವ ಥರ ಬರುತ್ತೆ ಅಂತಂದರೆ ನಾವು ಡೇ ಟು ಡೇ ಲೈಫಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ, ಲೈಕ್ ಫಾದರ್ ಸಿಸ್ಟರ್ಸ್ಗೆ ಏನಂತ ಕರಿತೀವಿ ನಾವು ಕನ್ನಡದೊಳಗಡೆ, ಸೋದರತ್ತೆ ಅಂತ ಕರಿತೀವಿ. ಸಿಮಿಲರ್ಲಿ ಮದರ್ಸ್ ಅಕ್ಕ, ಸಿಸ್ಟರ್ಸ್ ಲೈಕ್ ಅಕ್ಕ ಇದ್ದರೆ ದೊಡ್ಡಮ್ಮ ಅಂತ ಕರಿತೀವಿ, ತಂಗಿ ಇದ್ದರೆ ಚಿಕ್ಕಮ್ಮ ಅಂತ ಕರಿತೀವಿ. ಸೊ ಇದು ಕನ್ನಡದಲ್ಲಾಯಿತು. ಬಟ್ ಇಲ್ಲಿ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂತಂದರೆ ಫಾದರ್ ಅಕ್ಕನಲ್ಲಿ ಅಥವಾ ತಂಗಿನಲ್ಲಿ, ಅಂದರೆ ಫಾದರ್ ಸಿಸ್ಟರ್ಸ್ಗೆ ಏನಂತ ಕರಿತೀವಿ ಅಂತಂದರೆ ಪ್ಯಾಟ್ರನಲ್ ಅಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅವ್ರನ್ನ. ಸಿಮಿಲರ್ಲಿ ಮದರ್ಗೆ ಅಕ್ಕ ಅಥವಾ ತಂಗಿ ಇರಲಿ, ಮದರ್ ಸಿಸ್ಟರ್ಸ್ಗೆ ಏನಂತ ಕರಿತೀವಿ ಮ್ಯಾಟ್ರನಲ್ ಅಂಟ್ ಅಂತ ಕರಿತೀವಿ. ಆಮೇಲೆ ಕಸಿನ್ಸ್ ಅಂತ ಬರ್ತಾರೆ, ಸಿಬ್ಲಿಂಗ್ಸ್ ಅಂತ ಬರ್ತಾರೆ. ಸೊ ಈ ಥರ ಬ್ಲಡ್ ರಿಲೇಷನ್ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕಾಗುತ್ತೆ. ಸೊ ದಿಸ್ ಈಸ್ ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದು ಮೀನಿಂಗ್ ಆಫ್ ದ ಟರ್ಮ್ಸ್ ಲೈಕ್ ಇಮಿಡಿಯೇಟ್ಲಿ ಅಬೋ ಅಥವಾ ಇಮಿಡಿಯೇಟ್ಲಿ ಬಿಲೋ. ನೆಕ್ಸ್ಟು ಪ್ರಿಸಿಡೆಡ್ ಬೈ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ. ನೆಕ್ಸ್ಟ್ ಆ್ಯಂಡ್ ವಿಚ್. ಈ ಥರ ದಿಸ್ ಆರ್ ದ ಬೇಸಿಕ್ ಟರ್ಮ್ಸ್. ಇವನ್ನ ನಾವು ಪಜಲ್ಸಲ್ಲಿ ನೋಡಿರ್ತೀವಿ, ಪಜಲ್ಸಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಈ ಟರ್ಮ್ಸ್ ಬಗ್ಗೆ ನಿಮ್ಗೆ ಮೀನಿಂಗ್ ಗೊತ್ತಾಗಬೇಕಾಗುತ್ತೆ. ಸೊ ಇಮಿಡಿಯೇಟ್ಲಿ ಅಬೋ ಅಥವಾ ಇಮಿಡಿಯೇಟ್ಲಿ ಬಿಲೋ ಅಂತಂದರೆ ಎಕ್ಸಾಂಪಲ್ ಹೇಳೋದಾದರೆ ಎ ಬಿ ಈ ಥರ ಇದೆ ಅಂತ ಅಂದ್ಕೊಳ್ರಿ. ಇಲ್ಲಿ ನಾವೇನಂತ ಹೇಳ್ತೀವಿ, ಎ ಈಸ್ ಇಮಿಡಿಯೇಟ್ಲಿ ಅಬೋ ಬಿ ಈ ಥರ ಹೇಳ್ತೀವಿ. ನೆಕ್ಸ್ಟ್ ಇಮಿಡಿಯೇಟ್ಲಿ ಬಿಲೋ ಅಂತಂದರೆ ಎಕ್ಸ್ ವೈ ಅಂತ ಇದೆ. ಸೊ ಇಲ್ಲಿ ವೈ ಈಸ್ ಇಮಿಡಿಯೇಟ್ಲಿ ಬಿಲೋ ಎಕ್ಸ್. ಸೊ ಈ ಥರ ಆಗುತ್ತೆ. ಆಮೇಲೆ ಪ್ರೆಸಿಡೆಡ್ ಬೈ ಫಾಲೋಡ್ ಬೈ ಅಂತಂದರೆ 1, 2, 3 ಈ ಥರ ಇದೆ ಅಂತ ಅಂದ್ಕೊಳ್ರಿ. ಹಿಯರ್ 2 ಈಸ್ ಪ್ರೆಸಿಡೆಡ್ ಬೈ 1 ಆ್ಯಂಡ್ ಫಾಲೋಡ್ ಬೈ 3. ಸೊ ಈ ಥರ ಅರ್ಥ ಕೊಡುತ್ತೆ. ಸೊ ಇದು ಪ್ರೆಸಿಡೆಡ್ ಬೈ ಫಾಲೋಡ್ ಬೈ ಆಯಿತು. ನೆಕ್ಸ್ಟ್ ಆ್ಯಂಡ್ ವಿಚ್ಗೆ ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಮೆನ್ಷನ್ ಮಾಡಿದ್ದೀನಿ ನೋಡಿ, ಯೂಸ್ ಮಾಡಿದ್ದೀನಿ. ಎ ಈಸ್ ದ ಹಸ್ಬೆಂಡ್ ಆಫ್ ಬಿ ಆ್ಯಂಡ್ ಫಾದರ್ ಆಫ್ ಸಿ. ಸೊ ಇಲ್ಲಿ ಆ್ಯಂಡ್ ಅನ್ನೋದು ಎಗೆ ಕನೆಕ್ಟ್ ಆಗಿರುತ್ತೆ. ಅದ್ರ ಮೀನಿಂಗ್ ಏನಾಗುತ್ತೆ, ಎ ಬಿ ದ ಹಸ್ಬೆಂಡು ಹೌದು, ಜೊತೆಗೆ ಫಾದರ್ ಆಫ್ ಸಿನೂ ಹೌದು. ಆಮೇಲೆ ವಿಚ್ಗೆ ಎಕ್ಸ್ ಇಸ್ ದ ಮದರ್ ಆಫ್ ವೈ, ವಿಚ್ ಈಸ್ ದ ಡಾಟರ್ ಆಫ್ ಝಡ್. ಸೊ ಇಲ್ಲಿ ವಿಚ್ ವೈಗೆ ಕನೆಕ್ಟ್ ಇರುತ್ತೆ. ಇದರ ಅರ್ಥ ಏನಾಗುತ್ತೆ, ಎಕ್ಸ್ ಇಸ್ ದ ಮದರ್ ಆಫ್ ವೈ ಇಸ್ ದ ಡಾಟರ್ ಆಫ್ ಝಡ್ ಈ ಥರ ಆಗುತ್ತೆ. ಸೊ ದೀಸ್ ಆರ್ ದ ಬೇಸಿಕ್ ಟರ್ಮ್ಸ್. ಇದನ್ನು ಪಜಲ್ಸಲ್ಲಿ ಯೂಸ್ ಮಾಡ್ತಾರೆ, ಮಿಸ್ಲೇನಿಯಲ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದರದ್ದು ಮೀನಿಂಗ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಡೋಂಟ್ ವರಿ, ಇದೆಲ್ಲ ನೀವು ಯಾವುದೇ ಎಜುಕೇಟರ್ ಕ್ಲಾಸಸ್ ಫಾಲೋ ಮಾಡಿದ್ರು ಅವರು ಇದು ಬೇಸಿಕ್ ಥಿಂಗ್ಸನ್ನು ಹೇಳಿನೇ ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಕ್ಲಾಸಸ್ ಕೇಳ್ತಾ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದೆಲ್ಲ, ಲೈಕ್ ಏನೋ ನಂಬರ್ಸ್ ಟು ರಿಪ್ರೆಸೆಂಟ್ ಪರ್ಟಿಕ್ಯುಲರ್ ಆಲ್ಫಾಬೆಟ್ ಆಗಿರ್ಬೋದು ಅಥವಾ ರಿವರ್ಸ್ ಆಲ್ಫಾಬೆಟ್ ಆಗಿರ್ಬೋದು, ಇವಕ್ಕೆ ಕೆಲವೊಂದಿಷ್ಟು ಟ್ರಿಕ್ಸ್ ಇದ್ದಾವೆ. ಸೊ ಯಾವುದೇ ನೀವು ಎಜುಕೇಟರ್ ಫಾಲೋ ಮಾಡಿದ್ರು ಅವರು ಟ್ರಿಕ್ಸ್ ಥ್ರೂನೇ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಇಫ್ ಯು ಆರ್ ವೆರಿ ನ್ಯೂ ದೆನ್ ಸ್ಟಾರ್ಟ್ ವಿತ್ ಅಡ್ಡ ಪ್ಲೇ ಲಿಸ್ಟ್ ರೀಸನಿಂಗ್ ಬೈ ಸೌರವ್ ಸರ್. ನಿಮಗೆ ರೀಸನಿಂಗ್ ಅಂದರೆ ನಿಮ್ಗೆ ರೀಸನಿಂಗ್ ಬಗ್ಗೆ ಕೇಳಿಲ್ಲ ಅಥವಾ ಗೊತ್ತೇ ಇಲ್ಲ ಅಂತಂದರೆ ಬೆಟರ್ ನೀವು ಜಸ್ಟ್ ಯೂಟ್ಯೂಬಲ್ಲಿ ರೀಸನಿಂಗ್ ಬೈ ಸೌರವ್ ಸರ್ ಅಂತ ಸರ್ಚ್ ಮಾಡಿದರೆ ಅಂತಂದರೆ ಅವ್ರದ್ದೊಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಅದರೊಳಗಡೆ ರೀಸನಿಂಗಲ್ಲಿರೋ ಎಲ್ಲ ಕಾನ್ಸೆಪ್ಟು ಅವರು ಏನೋ ಕ್ಲಾಸಸ್ ಮಾಡಿದ್ದಾರೆ ಅದರ ರಿಲೇಟೆಡು.
ಸೊ ತುಂಬ ಬೇಸಿಕ್ಕಿಂದನೇ ಹೇಳಿದ್ದಾರೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವರಿಂದನೇ ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮದು ಪ್ರಿಪ್ರೇಷನ್. ನಾನು ನನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಇವ್ರ ಕ್ಲಾಸಸ್ ಅಂದರೆ ರೀಸನಿಂಗ್ ಇವ್ರ ಕ್ಲಾಸದಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ತುಂಬ ಬೇಸಿಕ್ಕಿಂದನೇ ಹೇಳಿದ್ದಾರೆ ಎಲ್ಲ, ನಿಮ್ಗೆ ಯಾವುದೇ ಥರದ ಕನ್ಫ್ಯೂಷನ್ಸ್ ಆಗೋಲ್ಲ. ಸೊ ಬೆಟರ್ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಿ ಅಂತಂದರೆ ಇವ್ರ ಕ್ಲಾಸಸ್ ಕೇಳೋದ್ರಿಂದ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೋಗ್ತಾ ಹೋಗ್ತಾ ನೀವು ಅಂಕುಶ್ ಲಾಂಬಾ ಸರ್ ಅಂತ ಇದ್ದಾರೆ, ಅವ್ರದ್ದು ಬ್ಯಾಂಕಿಂಗ್ ಕ್ರಾನಿಕಲ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಬ್ಬರು ಸಂಜಯ್ ಸರ್ ಅಂತ ಇದ್ದಾರೆ, ಆರ್ಟ್ ಆಫ್ ರೀಸನಿಂಗ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಹೀಗೆ ತುಂಬ ಜನ ಇದ್ದಾರೆ ಅದು ರೀಸನಿಂಗಲ್ಲಿ. ನಿಮ್ಗೆ ಯಾರ್ದು ಇಷ್ಟ ಆಗುತ್ತೆ ಅಂದರೆ ಎಲ್ಲರದ್ದು ಕೇಳಿ ನೋಡಿರ್ಬೇಕಿದ್ರೆ ಅದರಲ್ಲಿ ನಿಮಗೆ ಯಾರ್ದು ಕನ್ವೀನಿಯೆಂಟ್ ಅಂತ ಆಗುತ್ತೆ ಅವ್ರದ್ದು ನೀವು ಫಾಲೋ ಮಾಡ್ಬೋದು. ಬಟ್ ಫಸ್ಟು ಸೌರವ್ ಸರ್ ಅಂದರೆ ಅಡ್ಡಾ ಪ್ಲೇಲಿಸ್ಟಿಂದ ಸ್ಟಾರ್ಟ್ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಅವರು ಎಲ್ಲ ಬೇಸಿಕ್ಕಿಂದ ಹೇಳಿದ್ದಾರೆ, ನಿಮ್ಗೆ ಯಾವುದೇ ಥರದ ಕನ್ಫ್ಯೂಷನ್ಸ್ ಆಗೋಲ್ಲ. ನೀವಿಲ್ಲ ಅಂಕುಶ್ ಲಾಂಬಾ ಸರಿಂದನೂ ಕೇಳ್ಬೋದು, ಬಟ್ ಇವ್ರದ್ದು ಒಂಥರ ಏನಾಗುತ್ತೆ ಅಂತಂದರೆ ಸ್ವಲ್ಪ ಲೆವೆಲ್ ಅಪ್ ಇರುತ್ತೆ. ಹಾಗಾಗಿ ಸೌರವ್ ಸರ್ ಕ್ಲಾಸಸ್ಸಿಂದ ಸ್ಟಾರ್ಟ್ ಮಾಡಿರಿ. ಆಮೇಲೆ ನೀವು ಯಾವುದೇ ಎಜುಕೇಟರ್ ಫಾಲೋ ಮಾಡಿರಿ, ಯಾವುದೇ PDF ತೊಗೊಳ್ರಿ, ಯಾವುದೇ ಬುಕ್ ರೆಫರ್ ಮಾಡಿರಿ, ನೀವು ಎಷ್ಟು ಸೋರ್ಸಸ್ನ ಲಿಮಿಟೆಡಾಗಿ ಇಟ್ಕೊಳ್ತೀರಿ ಅಷ್ಟು ನಿಮಗೆ ಒಳ್ಳೆಯದು. ಯಾಕಂತಂದರೆ ಜಾಸ್ತಿ ನಿಮಗೆ ಆಪ್ಷನ್ಸ್ ಇದ್ದಷ್ಟು ಜಾಸ್ತಿ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಎಲ್ಲ ಒನ್ ಟೈಮ್ ಬೇಕಿದ್ರೆ ಎಲ್ಲರದ್ದು ಕೇಳಿ ನೋಡಿರಿ, ಲೈಕ್ ಎಲ್ಲ ಎಜುಕೇಟರ್ಸ್ದು ಕ್ಲಾಸಸ್ ಕೇಳಿ ನೋಡಿರಿ, ನಿಮಗೆ ಯಾರ್ದು ಕನ್ವೀನಿಯೆಂಟ್ ಆಗುತ್ತೆ ಮ್ಯಾಕ್ಸಿಮಮ್ 1 or 2 ಒಬ್ಬರು ಅಥವಾ ಇಬ್ಬರು ಎಜುಕೇಟರ್ಸ್ನ ಅಷ್ಟೇ ಫಾಲೋ ಮಾಡಿರಿ. ಸೊ ದ್ಯಾಟ್ ಅದು ನಿಮಗೆ ತುಂಬ ಕನ್ಫ್ಯೂಷನ್ಸ್ ಆಗೋಲ್ಲ ಅಥವಾ ಬರ್ಡನ್ ಅಂತ ಅನಿಸಲ್ಲ. ಸೊ ಲಿಮಿಟೆಡ್ ರಿಸೋರ್ಸಸ್ ಇರಲಿ. ನೆಕ್ಸ್ಟು ಕಂಪ್ಲೀಟ್ ಆಲ್ ದ ಸಿಲೆಬಸ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಸೊ ರೀಸನಿಂಗ್ ಸಿಲೆಬಸ್ಸು ತುಂಬ ಕಮ್ಮಿ ಇದೆ, ಬ್ಯಾಂಕಿಂಗ್ ರೀಸನಿಂಗ್ ಸಿಲೆಬಸ್ಸು ಹಾರ್ಡ್ಲಿ ಟೇಕ್ಸ್ 1 or 1.5 month ತೊಗೊಳುತ್ತೆ. ನೀವು ಸ್ವಲ್ಪ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರಿ ಅಂತಂದರೆ ಇನ್ನೂ ಬೇಗ ಮುಗಿಬೋದು. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ನೋಡಿರಿ. ಆಮೇಲೆ ಯಾವುದಾದ್ರು ಚಾಪ್ಟರ್ ಅಥವಾ ಯಾವುದಾದ್ರು ಟಾಪಿಕ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಅದ್ರ ರಿಲೇಟೆಡ್ ಡೈಲಿ ಕ್ವಿಝಸ್ ಕೊಡ್ತಾ ಹೋಗ್ರಿ. ಲೈಕ್ ಇವಾಗ ಇನ್ಇಕ್ವಾಲಿಟಿ ಕಂಪ್ಲೀಟ್ ಆಯಿತು ಅಂತಂದರೆ ನೆಕ್ಸ್ಟ್ ಡೇ ಅದ್ರ ರಿಲೇಟೆಡ್ ಕ್ವಿಝ್ ಕೊಡಿರಿ. ಅದ್ರದ್ದು ನೆಕ್ಸ್ಟು ಸಿಲಾಗ್ಸ್ ಕಂಪ್ಲೀಟ್ ಆಯಿತು ಅಂತಂದರೆ ಇನ್ಇಕ್ವಾಲಿಟಿ ಜೊತೆಗೆ ಸಿಲಾಗ್ಸದ್ದು ಕ್ವಿಝ್ಗೆ ಆ್ಯಡ್ ಮಾಡ್ಕೊಳ್ರಿ. ಲೈಕ್ ಅದ್ರ ರಿಲೇಟೆಡು ಕ್ವಿಝ್ ಕೊಡ್ತಾ ಹೋಗ್ರಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮದು ಚಾಪ್ಟರ್ ಮುಗಿತಾ ಹೋದಂಗೆ ನೀವು ಮರಿತಾ ಹೋಗಲ್ಲ ಅದನ್ನು. ಡೈಲಿ ಕ್ವಿಝಸ್ ಕೊಡೋದ್ರಿಂದ ಏನಾಗುತ್ತೆ, ಇನ್ನೂ ನೀವು ಬೆಟರ್ ಪ್ರಿಪೇರ್ ಆಗ್ತಾ ಹೋಗ್ತೀರಿ. ಸೊ ಇದು ಡೈಲಿ ಕ್ವಿಝಸ್ ಆಯಿತು. ನೆಕ್ಸ್ಟು ಒನ್ಸ್ ನಿಮ್ಮದು ಸಿಲೆಬಸ್ ಮುಗಿತಾ ಬಂತು ಅಥವಾ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಪಜಲ್ಸ್ ಪ್ರಾಕ್ಟೀಸ್ ಮಾಡಿರಿ. ನೀವು ಅದು PDF ಇಂದ ಪ್ರಾಕ್ಟೀಸ್ ಮಾಡ್ತಿರೋ ಅಥವಾ ಬುಕ್ಸಿಂದ ಪ್ರಾಕ್ಟೀಸ್ ಮಾಡ್ತಿರೋ, ಸೊ ಅದು ನಿಮಗೆ ಬಿಟ್ಟಿದ್ದು. ಬಟ್ ವಿತ್ ಟೈಮರ್ ನೀವು ಪ್ರಾಕ್ಟೀಸ್ ಮಾಡಿರಿ. ಬಿಕಾಸ್ ಅದು ನಿಮ್ಗೆ ಸಾಲ್ವ್ ಮಾಡ್ತಾರೆ ಪಜಲ್ಸ್, ಬಟ್ ವಿದಿನ್ ದ್ಯಾಟ್ ಟೈಮ್ ಬೌಂಡ್ ಅಥವಾ ಟೈಮ್ ಫ್ರೇಮ್ ಅಂತ ಏನಿರುತ್ತೆ ಅಷ್ಟರೊಳಗಡೆ ಸಾಲ್ವ್ ಮಾಡ್ಲಿಕ್ಕೆ ಆಗಬೇಕಲ್ಲ. ಸೊ ಅದು ನಿಮ್ಗೆ ಗೊತ್ತಾಗಬೇಕು. ಸೊ ಹಂಗಾಗಿ ಟೈಮರ್ ಜೊತೆಗೆ ಡೈಲಿ ಪಜಲ್ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಗ್ರ್ಯಾಜುವಲಿ ಲೆವೆಲಪ್ ಅಂತಂದರೆ ಇವಾಗ ಕ್ಲರ್ಕ್ ಲೆವೆಲ್ ಪಜಲ್ ಸಾಲ್ವ್ ಮಾಡ್ತಿದ್ರಿ ಅಂತಂದರೆ ನೆಕ್ಸ್ಟು PO ಪ್ರಿಲಿಮ್ಸ್ ಲೆವೆಲ್ಲು ಪಜಲ್ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟು ಮೇನ್ಸ್ ಲೆವೆಲ್ಲು. ಸೊ ಈ ಥರ ಗ್ರ್ಯಾಜುವಲಿ ಲೆವೆಲಪ್ ಮಾಡ್ಕೊಳ್ತಾ ಹೋಗ್ರಿ ನಿಮ್ಮದು ಪ್ರಾಕ್ಟೀಸಿಗೆ. ಆಮೇಲೆ ಸೆಕ್ಷನಲ್ ಮಾರ್ಕ್ ಕೊಡಿರಿ. ಸೆಕ್ಷನಲ್ ಮಾರ್ಕ್ ಯಾವಾಗ ಅಂತಂದರೆ ಅದೇ ನಿಮ್ಮದು ಕಂಪ್ಲೀಟ್ ಸಿಲೆಬಸ್ ಅಂತ ಅಲ್ಲ, ನಿಮ್ಮದು 70-80% ಸಿಲೆಬಸ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೊಡ್ಬೋದು ಲೈಕ್ ಸೆಕ್ಷನಲ್ ಮಾರ್ಕು. ಬರೀ ಇಲ್ಲಿ ಸೆಕ್ಷನಲ್ ಮಾರ್ಕ್ ಕೊಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಪ್ರಾಪರ್ ಅನಲೈಸಿಸ್ಸು ಮಾಡಬೇಕು. ಅಂದರೆ ಯಾವುದರಲ್ಲಿ ಮಿಸ್ಟೇಕ್ ಆಯಿತು, ಯಾವ ಟಾಪಿಕಲ್ಲಿ ನಾನು ಇನ್ನೂ ಬೆಟರ್ ಮಾಡ್ಬೋದಿತ್ತು, ಯಾವ ಕ್ವಶನ್ಗೆ ನಾವು ಜಾಸ್ತಿ ಟೈಮ್ ತೊಗೊಂಡ್ವಿ, ಯಾವ ಕ್ವಶನ್ನಿಗೆ ನಾವು ಜಾಸ್ತಿ ಟೈಮ್ ತೊಗೊಂಡು ಮಾರ್ಕ್ಸ್ ಬಂದಿಲ್ಲ. ಸೊ ಈ ಥರ ನೀವು ಅದನ್ನು ನೋಟ್ ಡೌನ್ ಮಾಡಿಕೊಂಡು ನಿಮ್ಮದು ವೀಕ್ ಏರಿಯಾ ಯಾವುದಿರುತ್ತೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಲೈಕ್ ಇವಾಗ ಒಂದೊಂದು ಪಜಲ್ಸ್ ಟ್ರಿಕ್ ಇರುತ್ತೆ. ಸೊ ಆ ಪಜಲ್ ಅಂದರೆ ಅದು ಯಾವ್ದು ರಿಲೇಟೆಡ್ ಪಜಲ್ ಇರುತ್ತೆ ಅದನ್ನು ನೀವು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದಕ್ಕಿನ್ನೂ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ಈ ಥರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಲ್ಲಿ ಏನಂತಂದರೆ ಪ್ರಾಕ್ಟೀಸ್ ಒಂದೇ. ಇಲ್ಲಿ ರೀಸನಿಂಗ್ ಒಳಗಡೆ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ತರವಾಗ್ತಾ ಹೋಗ್ತೀರಾ. ಇಲ್ಲಿ ಯಾವುದೇ ಫಾರ್ಮುಲಾ ಆಗಲಿ ಶಾರ್ಟ್ ಟ್ರಿಕ್ ಆಗಲಿ ಇದು ಯಾವುದು ವರ್ಕ್ ಆಗೋಲ್ಲ. ನೀವಾಗಲೇ ಎಲ್ಲಿವರೆಗೂ ಅಂದರೆ ನಿಮಗೆ ತುಂಬ ಪ್ರಾಕ್ಟೀಸ್ ಮಾಡ್ದಂಗೆ ನಿಮಗೆ ಗೊತ್ತಾಗುತ್ತೆ. ಲೈಕ್ ಇದನ್ನು ಈ ಥರ ಶಾರ್ಟ್ ವೇ ಒಳಗಡೆ ಈ ಥರ ಸಾಲ್ವ್ ಮಾಡ್ಬೋದು, ಈ ಥರ ಬರ್ಕೋಬೋದು, ಈ ಥರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನೆಕ್ಸ್ಟು ರೀಸನಿಂಗ್ ಫಾರ್ ರಿಪೀಟರ್ಸ್. ಇಲ್ಲಿ ರಿಪೀಟರ್ಸ್ ಅಂದರೆ ಯಾರ್ದು ಆಲ್ರೆಡಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಾಯಿದೆ, ಆಮೇಲೆ ರೀಸನಿಂಗಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತದೆ, ಬಟ್ ಮೀನ್ಸ್ ಆಗ್ತಾಯಿಲ್ಲ, ಮೀನ್ಸ್ ರೀಸನಿಂಗ್ ಸೆಕ್ಷನಲ್ಲಿ ಕ್ಲಿಯರ್ ಆಗ್ತಾಯಿಲ್ಲ ಅಥವಾ ಮೀನ್ಸ್ ರೀಸನಿಂಗ್ ಸೆಕ್ಷನಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ತಿಲ್ಲ ಅಂತ ಅನ್ನೋರನ್ನ ನಾನು ಇಲ್ಲಿ ರಿಪೀಟರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೇಳ್ತಿದ್ದೀನಿ. ಸೊ ಅವ್ರು ಏನು ಮಾಡ್ಬೇಕಂದ್ರೆ ಫಸ್ಟು ಬ್ಯಾಲೆನ್ಸ್ ಪ್ರಿಲಿಮ್ಸ್ ಆ್ಯಂಡ್ ಮೀನ್ಸ್. ಪ್ರಿಲಿಮ್ಸ್ ಅಂತೂ ಆಲ್ಮೋಸ್ಟ್ ಆಗ್ತಿರುತ್ತೆ, ಬಟ್ ಮೀನ್ಸ್ ಆಗ್ತಿರಲ್ಲ. ಸೊ ಹಂಗಾಗಿ ಯಾವುದೇ ಎಕ್ಸಾಮ್ಸ್ ಇಲ್ಲ ಅಂತಂತಂದರೆ ಅವ್ರದ್ದು ಬೆಟರ್ ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ಅಂತಂದರೆ ಪ್ರಿಲಿಮ್ಸ್ಗೆ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟು, ಅಂದರೆ ಪೂರ್ತಿ ನೆಗ್ಲೆಕ್ಟೇ ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಸ್ವಲ್ಪ ಇಂಪಾರ್ಟೆನ್ಸ್ ಕಂಪೇರ್ ಟು ಮೇನ್ಸ್ ಪ್ರಿಪ್ರೇಷನಿಗೆ ಪ್ರಿಲಿಮ್ಸ್ ಪ್ರಿಪ್ರೇಷನ್ನು ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟು ಮೇನ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ, ಅಂದರೆ ನಿಯರ್ ಬೈ ಯಾವುದೂ ಎಕ್ಸಾಮ್ಸ್ ಇಲ್ಲ ಅಂತಂದಾಗ
ಮೇನ್ಸ್ ಕ್ಲಾಸಸ್ ಕೇಳೋದಾಗಲಿ, ಮೇನ್ಸ್ ಪಜಲ್ ಸಾಲ್ವ್ ಮಾಡೋದಾಗಲಿ, ಮೇನ್ಸ್ ರಿಲೇಟೆಡ್ ಟಾಪಿಕ್ಸ್ ಜಾಸ್ತಿ ಪ್ರಿಪೇರ್ ಆಗೋದಾಗಲಿ. ಸೊ ಈ ಥರ ಮಾಡಿ ಆಮೇಲೆ ಪ್ರಿಲಿಮ್ಸ್ಗೆ 1 ಮಂತು ಅಥವಾ 20 ಡೇಸ್ ಸಫಿಷಿಯಂಟ್ ಅಂತ ಅನಿಸುತ್ತೆ. ಬಿಕಾಸ್ ನೀವು ಮೇನ್ಸಲ್ಲಿ ಬೇರೆ ಯಾವುದೋ ಟಾಪಿಕ್ ಅಂತೂ ಬರಲ್ಲ. ಸೇಮ್ ಸಿಲೆಬಸ್ಸೇ ಇರುತ್ತೆ, ಸೇಮ್ ಟೈಪ್ ಆಫ್ ಕ್ವಶನ್ಸೇ ಬರುತ್ತೆ, ಸೇಮ್ ಪಜಲ್ಸೇ ಬರುತ್ತೆ. ಬಟ್ ಏನಂತಂದರೆ ಜಸ್ಟ್ ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಹಂಗಾಗಿ ನೀವು ಇಲ್ಲಿ ಮೇನ್ಸ್ಗೆ ಪ್ರಿಪೇರ್ ಆಗಿದ್ರಿ ಅಂತಂದರೆ ಪ್ರಿಲಿಮ್ಸ್ನ ಈಸಿಯಾಗಿ, ಅಲ್ಲಿ ಜಸ್ಟ್ ಪ್ರಿಲಿಮ್ಸಲ್ಲಿ ಏನೋ ನಿಮ್ಮದು ಸ್ಪೀಡ್ ವಿತ್ ಎಕ್ಯುರಸಿ ಬೇಕಾಗುತ್ತೆ. ಅದನ್ನು ನೀವು ಲಾಸ್ಟ್ 20 ಡೇಸು ಅಥವಾ 25 ಡೇಸಲ್ಲಿ ನೀವು ಅದನ್ನು ಕವರ್ ಮಾಡ್ಕೋಬೋದು. ಸೊ ಆದಷ್ಟು ಅಂದರೆ ಎಲ್ಲಿವರೆಗೂ ನಿಮ್ಮದು ಎಕ್ಸಾಮ್ಸ್ ನಿಯರ್ ಇರಲ್ಲ, ಸೊ ಅಲ್ಲಿವರೆಗೂ ನೀವು ಮೇನ್ಸ್ಗೆ ಜಾಸ್ತಿ ಫೋಕಸ್ ಮಾಡಿರಿ. ಸೊ ದ್ಯಾಟ್ ನೀವು ಅದನ್ನು ಕವರ್ ಮಾಡ್ಕೋಬೋದು, ಪ್ರಿಲಿಮ್ಸನ್ನು ಇನ್ಕ್ಲೂಡ್ ಮಾಡಿಕೊಂಡು. ಸೊ ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಏನಂತಂದರೆ ವೀಕ್ಲಿ 2 or 3 ಸೆಕ್ಷನಲ್ ಮಾರ್ಕ್ ಪ್ರಿಲಿಮ್ಸದ್ದೇ ಕೊಡಿರಿ. ಲೈಕ್ ನಿಮ್ಮದು ಪ್ರಿಪ್ರೇಷನ್ನು ಮೇನ್ಸ್ಗೆ ಜಾಸ್ತಿ ನೀವು ಇಂಪಾರ್ಟೆನ್ಸ್ ಕೊಡ್ತಿರೋದ್ರಿಂದ ನೀವು ವೀಕ್ಲಿ 2 or 3 ಪ್ರಿಲಿಮ್ಸ್ ಸೆಕ್ಷನಲ್ ಮಾರ್ಕ್ ಕೊಟ್ಟರು ಸಾಕು, ಅದೇ ನಿಮ್ಮದು ಕವರ್ ಆಗುತ್ತೆ. ನೆಕ್ಸ್ಟು ನೋಟ್ ಡೌನ್ ಯುವರ್ ಮಿಸ್ಟೇಕ್ಸ್ ಆ್ಯಂಡ್ ವರ್ಕ್ ಆನ್ ದೆಮ್. ಅದೇ ಅನಲೈಸಿಸ್ ಮಾಡಬೇಕು, ನೀವು ಎಷ್ಟು ಮಾರ್ಕ್ ಕೊಟ್ರಿ ಅಂತ ಅನ್ನೋದಕ್ಕಿಂತ ಯಾವ ಮಾರ್ಕಲ್ಲಿ ನಿಮ್ದು ಏನು ಮಿಸ್ಟೇಕ್ ಆಯಿತು ಅದನ್ನು ನೀವು ಹೆಂಗೆ ರಿಕವರ್ ಮಾಡ್ಕೊಂಡ್ರಿ, ಅಥವಾ ನೆಕ್ಸ್ಟ್ ಆ ಮಿಸ್ಟೇಕ್ ಆಗದೆ ಇರೋ ಥರ ಹೆಂಗೆ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಮಾರ್ಕ್ಸ್ ಕೊಡೋದ್ರ ಜೊತೆಗೆ ಅದನ್ನು ನೀವು ಪ್ರಾಪರಾಗಿ ಅನಲೈಸಿಸ್ಸು ಮಾಡಬೇಕಾಗುತ್ತೆ. ಸೊ ಇದು ಥರ್ಡ್ ಪಾಯಿಂಟು. ನೆಕ್ಸ್ಟು ಡೈಲಿ ಮೇನ್ಸ್ ರೀಸನಿಂಗ್ ಕ್ಲಾಸಸ್. ಅದನ್ನು ನೀವು ಲೈವ್ ಆಗಿ ಕೇಳ್ತೀರಾ ಅಥವಾ ರೆಕಾರ್ಡೆಡ್ ಆಗಿ ಕೇಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಡೈಲಿ ಇದನ್ನು ಮೇನ್ಸ್ ರೀಸನಿಂಗ್ ಕ್ಲಾಸಸ್ ಕೇಳಲೇಬೇಕು. ಆಲ್ಮೋಸ್ಟ್ ಎಲ್ಲ ಎಜುಕೇಟರ್ಸು, ನೀವು ಅದೇ ಎಜುಕೇಟರ್ ಫಾಲೋ ಮಾಡಿರಿ, ಎಲ್ಲ ಎಜುಕೇಟರ್ಸು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾರೆ. ಸೊ ಅವ್ರದ್ದು ನೀವು ಲೈವ್ ಆಗಿ ಕೇಳೋದ್ರಿಂದ ಒಂದು ಯೂಸ್ ಏನಾಗುತ್ತೆ ಅಂದರೆ, ಇವಾಗ ಲೈವಲ್ಲಿ ಬೇರೆ ಸ್ಟೂಡೆಂಟ್ಸ್ ಯಾವ ಥರ ಸಾಲ್ವ್ ಮಾಡ್ತಿದ್ದಾರೆ, ಅವ್ರು ಎಷ್ಟು ಬೇಗ ಸಾಲ್ವ್ ಮಾಡ್ತಿದ್ದಾರೆ, ಅವ್ರು ಎಷ್ಟು ಟೈಮ್ ತೊಗೋತಿದ್ದಾರೆ, ನೀವು ಎಷ್ಟು ಟೈಮಲ್ಲಿ ಸಾಲ್ವ್ ಮಾಡ್ತಿದ್ದೀರಾ, ನಿಮ್ಮದು ಅಪ್ರೋಚ್ ಹೆಂಗಿತ್ತು, ಅವ್ರದ್ದು ಹೆಂಗಿದೆ. ಸೊ ಈ ಥರ ಗೊತ್ತಾಗುತ್ತೆ. ಇಲ್ಲ ನಿಮ್ಗೆ ಲೈವಲ್ಲಿ ಆಗಲ್ಲ ಅಂತಂದರೆ ನೀವು ರೆಕಾರ್ಡೆಡ್ ಆದರೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದು ಫೋರ್ತ್ ಪಾಯಿಂಟು. ನೆಕ್ಸ್ಟ್ ಪಾಯಿಂಟು ಡೈಲಿ ಪಜಲ್ ಪ್ರಾಕ್ಟೀಸು, ಮಷಿನ್ ಇನ್ಪುಟ್ ಔಟ್ಪುಟ್ಟು, ಮಷಿನ್ ಲೆವೆಲ್ ಇನ್ಇಕ್ವಾಲಿಟೀಸು. ಸೊ ಇದು ಯಾರಿಗೆ ಅಂತಂದರೆ, ಡೈಲಿ ನಮಗೆ ಲೈವ್ ಆಗಲಿ ರೆಕಾರ್ಡೆಡ್ ಆಗಲಿ ಕ್ಲಾಸ್ ಕೇಳೋಕ್ಕಾಗಲ್ಲ, ಅಥವಾ ಕ್ಲಾಸ್ ಕೇಳೋದ್ರಿಂದ ನಮಗೆ ಅದು ಪ್ರಾಕ್ಟೀಸ್ ಸರಿಯಾಗಿ ಆಗಲ್ಲ ಅಂತ ಯಾರಿಗಾದರೂ ಇದ್ದರೆ ಅವರು ಈ ಥರ ಮಾಡ್ಬೋದು. ಡೈಲಿ ಪಜಲ್ ಪ್ರಾಕ್ಟೀಸು ನಾನಿಲ್ಲಿ ಮೆನ್ಷನ್ ಮಾಡಿದ್ದು ಅಟ್ಲೀಸ್ಟ್ 3 ಅಂತ ಮೆನ್ಷನ್ ಮಾಡಿದ್ದೀನಿ. ನೀವು ನಿಮಗೆ ಜಾಸ್ತಿ ಅದು ಅಂದರೆ 3 ಕಡಿಮೆ ಅಂತ ಅನಿಸಿದ್ರೆ ನೀವು ಜಾಸ್ತಿನೂ ಮಾಡ್ಕೋಬೋದು ಅದಕ್ಕೆ. ಬಟ್ ನಾನಿಲ್ಲಿ ಹೇಳೋದೇನಂತಂದರೆ, ನೀವು 3ನೇ ಮಾಡಿ, ಬಟ್ ಡೈಲಿ ಮಾಡಬೇಕು. ಅದು ನಿಮ್ಮದು ವರ್ಕ್ ಮಾಡೋದು ಕನ್ಸಿಸ್ಟೆಂಟ್ ಆಗಿರಬೇಕು. ನೀವು ಒಂದೇ ದಿನಕ್ಕೆ ಒಂದು 10 ಮಾಡಿ ನೆಕ್ಸ್ಟ್ 1 ವೀಕ್ ಗ್ಯಾಪ್ ಬಿಟ್ಟರೆ ಅಂತಂದರೆ ಅಗೇನ್ ನೀವು ಎಲ್ಲಿ ಇದ್ದರೆ ಅಲ್ಲೇ ಇರ್ತೀರ, ಅಂದರೆ ಇಂಪ್ರೂವ್ ಇರಲ್ಲ. ಸೊ ಹಂಗಾಗಿ ನೀವು ಡೈಲಿ 3 ಮಾಡಿ, ಅಥವಾ ಇನ್ನೂ ಅದಕ್ಕಿಂತ ಕಮ್ಮಿ ಮಾಡ್ತೀರಾ ಅದಕ್ಕಿಂತ ಕಮ್ಮಿ ಮಾಡಿ, ಬಟ್ ನಿಮ್ಮದು ವರ್ಕ್ ಮಾಡೋದು ಡೈಲಿ ಕನ್ಸಿಸ್ಟೆಂಟ್ ಆಗಿರ್ಬೇಕಷ್ಟೇ. ಸೊ ಇಲ್ಲಿ ಪಜಲ್ ಅಂತೂ ಫಿಕ್ಸ್ ಇರಬೇಕು. ಮಷಿನ್ ಇನ್ಪುಟ್ ಔಟ್ಪುಟ್ಟು, ಮೇನ್ಸ್ ಲೆವೆಲ್ ಇನ್ಇಕ್ವಾಲಿಟೀಸು, ಇದನ್ನು ನೀವು ಚೇಂಜ್ ಮಾಡ್ಕೋಬೋದು. ಒಂದಿನ ಮಷಿನ್ ಇನ್ಪುಟ್ ಔಟ್ಪುಟ್ಟು, ಮೇನ್ಸ್ ಲೆವೆಲ್ ಇನ್ಇಕ್ವಾಲಿಟೀಸ್ ಮಾಡಿದರೆ ನೆಕ್ಸ್ಟ್ ಡೇ ಮಿಸ್ಲೇನಿಯಸ್ಸು, ಬ್ಲಡ್ ರಿಲೇಷನ್ನು, ಈ ಥರ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಪಜಲ್ ಡೈಲಿ ನೀವು ಕನ್ಸಿಡರ್ ಅಂದರೆ ಸಾಲ್ವ್ ಮಾಡಲೇಬೇಕು. ಸೊ ದಿಸ್ ಈಸ್ 5th ಪಾಯಿಂಟ್. ನೆಕ್ಸ್ಟ್ ಪಾಯಿಂಟು, ಇಫ್ ಯು ಹ್ಯಾವ್ ಎನಫ್ ಟೈಮ್ ದೆನ್ ಗೋ ಫಾರ್ ಕ್ರಿಟಿಕಲ್ ರೀಸನಿಂಗ್ ಕ್ಲಾಸಸ್. ನಿಮಗೆ ಇವಾಗ ಸದ್ಯಕ್ಕೆ ಯಾವುದೂ ಎಕ್ಸಾಮ್ಸ್ ಇಲ್ಲ, ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ ಯಾವುದೇ ಥರದ್ದು ಎಕ್ಸಾಮ್ಸ್ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಕ್ರಿಟಿಕಲ್ ರೀಸನಿಂಗ್ ಕ್ಲಾಸಸ್ಸನ್ನು ಕೇಳ್ಬೋದು. ಅದೇ ಇವಾಗ ನಾನು ಮೇಲ್ಗಡೆ ಹೇಳ್ದಂಗೆ ಸಂಜಯ್ ಸರ್ ಅವ್ರನ್ನಾದರೂ ಫಾಲೋ ಮಾಡ್ಬೋದು, ಅಥವಾ ಅಂಕುಶ್ ಲಂಬಾ ಸರ್ನಾದರೂ ಫಾಲೋ ಮಾಡ್ಬೋದು. ಆಮೇಲೆ ಹರ್ಷಲ್ ಅಗರ್ವಾಲ್ ಸರ್ ಅವರು ಕ್ರಿಟಿಕಲ್ ರೀಸನಿಂಗ್ ಕ್ಲಾಸಸ್ ಮಾಡಿದ್ದಾರೆ, ಬೇಕಿದ್ರೆ ಅವ್ರನ್ನಾದರೂ ಫಾಲೋ ಮಾಡ್ಬೋದು. ಸೊ ಈ ಥರ ಯಾವುದೇ ಎಕ್ಸಾಮ್ಸ್ ಇಲ್ಲ ಅಂತಂದರೆ ಕ್ರಿಟಿಕಲ್ ರೀಸನಿಂಗ್ ಕ್ಲಾಸಸ್ಸನ್ನು ಫಾಲೋ ಮಾಡ್ಬೋದು. ಇಲ್ಲಿ ಯಾವ ಥರ ಅಂತಂದರೆ, ಲೈಕ್ ಬೋನಸ್, ಜಾಸ್ತಿ ಟೈಮ್ ಕೊಡಬೇಕಾಗಿಲ್ಲ ಈ ಕ್ವಶನಿಗೆ, ಕ್ರಿಟಿಕಲ್ ರೀಸನಿಂಗ್ ಕ್ವಶನಿಗೆ. ಜಸ್ಟ್ ನಿಮಗೆ ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಓದೋಕ್ಕೆ ಬಂದರೆ ನೀವು ಈಸಿಯಾಗಿ ಈ ಕ್ರಿಟಿಕಲ್ ರೀಸನಿಂಗ್ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಇದು ನೆಕ್ಸ್ಟ್ ಪಾಯಿಂಟ್ ಆಯಿತು. ಆಮೇಲೆ ಎವ್ರಿ ವೀಕೆಂಡ್ 1 ಮೇನ್ಸ್ ಸೆಕ್ಷನಲ್ ಮಾರ್ಕು ಮತ್ತು ಪ್ರಾಪರ್ ಅನಲೈಸಿಸ್. ಸೊ ವೀಕ್ ಡೇಸ್ ಒಳಗಡೆ 2 ಅಥವಾ 3 ಪ್ರಿಲಿಮ್ಸ್ ಸೆಕ್ಷನಲ್ ಮಾರ್ಕ್ ಕೊಟ್ಟಿರ್ತೀರ. ವೀಕೆಂಡಲ್ಲಿ ಏನು ಮಾಡಿರಿ ಅಂತಂದರೆ, ಅಂದರೆ ನೀವು ಸ್ಯಾಟರ್ಡೇ ಅಂತ ಅನ್ಕೋತಿರೋ ಅಥವಾ ಸಂಡೇ ಅಂತ ಅನ್ಕೋತಿರೋ, ಇಟ್ಸ್ ಅಪ್ ಟು ಯು. ಅದನ್ನು ಆ ಡೇನ ಯಾವ ಥರ ಅಂದರೆ ಯಾವುದಕ್ಕೆ ಡೆಡಿಕೇಟ್ ಮಾಡಿರಿ ಅಂತಂದರೆ, ನಿಮ್ಮದು ಕರೆಂಟ್ ಅಫೇರ್ಸ್ ರಿವಿಷನಿಗೆ ಆಗಿರ್ಬೋದು, ಅಂದರೆ ಆ ವೀಕ್ ಡೇ ಫುಲ್ ಏನು ಕರೆಂಟ್ ಅಫೇರ್ಸ್ ಏನು ಮಾಡಿರ್ತೀರಲ್ಲ, ಸೊ ಅದನ್ನು ವೀಕ್ಲಿ ರಿವೈಸ್ ಮಾಡೋದಕ್ಕಾಗಿರ್ಬೋದು. ಆಮೇಲೆ ಈ ಥರ ಮೇನ್ಸ್ ಸೆಕ್ಷನಲ್, ಅದು ಇಂಗ್ಲೀಷು, ಕ್ವಾಂಟು, ರೀಸನಿಂಗು, ಒಂದು ಮೇನ್ಸ್ ಸೆಕ್ಷನಲ್ ಮಾರ್ಕ್ ಕೊಡ್ರಿ ಎವ್ರಿ ವೀಕೆಂಡ್. ಆಮೇಲೆ ಅದನ್ನು ಪ್ರಾಪರ್ ಅನಲೈಸಿಸ್ ಮಾಡಿರಿ. ಅದೇ ಆ್ಯಸ್ ಇಟ್ ಈಸ್ ನಾನು ಹೇಳ್ದಂಗೆ. ಲಾಸ್ಟ್ ಪಾಯಿಂಟ್ ಬಂದು ಮಾರ್ಕ್ ಯಾವ ಥರ ಕೊಡಬೇಕು. ಇಲ್ಲಿ 2 ಅಪ್ರೋಚ್ ಇದೆ, ಒಂದು ಡಿಫೆನ್ಸಿವ್ ಅಪ್ರೋಚ್, ಇನ್ನೊಂದು ಅಟ್ಯಾಕಿಂಗ್ ಅಪ್ರೋಚ್ ಅಂತೇಳಿ. ಡಿಫೆನ್ಸಿವ್ ಅಪ್ರೋಚ್ ಅಂತಂದರೆ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಅಥವಾ ಯಾವುದರಲ್ಲಿ ನಿಮಗೆ ಅಷ್ಟೊಂದು ಕನ್ಫ್ಯೂಷನ್ಸ್ ಇರಲ್ಲ, ತುಂಬ ಕ್ಲಿಯರ್ ಆಗಿರ್ತೀರ. ಸೊ ಅಂಥ ಕ್ವಶನ್ಸನ್ನು ಚೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದು, ಇದು ಡಿಫೆನ್ಸಿವ್ ಅಪ್ರೋಚು. ಇನ್ನೊಂದು ಅಟ್ಯಾಕಿಂಗ್ ಅಪ್ರೋಚ್ ಅಂತಂದರೆ, ಕ್ವಶನ್ಸ್ ಯಾವುದೇ ಬರಲಿ, ಅದು ಸ್ಟಾರ್ಟಿಂಗು ಪಜಲ್ ಇರುತ್ತಾ, ಬ್ಲಡ್ ರಿಲೇಷನ್ ಇರುತ್ತಾ, ಡೈರೆಕ್ಷನ್ ಡಿಸ್ಟೆನ್ಸ್ ಇರುತ್ತಾ, ಅದು ಯಾವ ಥರ ಬರುತ್ತೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋದು. ಅಥವಾ ಡೈರೆಕ್ಟ್ ಪಜಲ್ನೇ ಸಾಲ್ವ್ ಮಾಡೋದು, ಮಿಸ್ಲೇನಿಯಸ್ ಅದೆಲ್ಲ. ಆಮೇಲೆ ಪಜಲ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಸಾಲ್ವ್ ಮಾಡಿದಾದಮೇಲೆ
ನೆಕ್ಸ್ಟ್ ರಿಮೈನಿಂಗ್ ಕ್ವಶನ್ಸ್ ಏನಿರುತ್ತೆ ಅದನ್ನು ಸಾಲ್ವ್ ಮಾಡಿದರೆ ಅದು ಅಟ್ಯಾಕಿಂಗ್ ಅಪ್ರೋಚ್ ಅಂತ ಆಗುತ್ತೆ. ಇಲ್ಲಿ ಅಟ್ಯಾಕಿಂಗ್ ಅಪ್ರೋಚು ಸಡನ್ಲಿ ಬರೋಲ್ಲ. ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಮದು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ತಾನಾಗೆ ಬರುತ್ತೆ. ಅಥವಾ ನೀವು ಆಲ್ರೆಡಿ ಮೇನ್ಸ್ ಸ್ವಲ್ಪ ಇರಲೇ ಮಿಸ್ ಆಗ್ತಿದ್ದೀರಾ ಅಥವಾ ಮೇನ್ಸ್ ಅಟೆಂಡ್ ಆಗ್ತಿದ್ದೀರಾ ಅಂತ ಇದ್ದರೆ ನಿಮಗೆ ಅಟ್ಯಾಕಿಂಗ್ ಅಪ್ರೋಚ್ ಯಾವ ಥರ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನಿಲ್ಲಿ ಮೆನ್ಷನ್ ಮಾಡಿರೋ ಕೆಲವು ಪಾಯಿಂಟ್ಸು ಇದು ಯಾವ ಥರ ಇದೆ ಅಂತಂತಂದರೆ, ಯಾರಿಗೆ ಇನ್ನೂ ರೀಸನಿಂಗ್ ಸೆಕ್ಷನಲ್ಲಿ ಮಾರ್ಕ್ಸ್ ಜಾಸ್ತಿ ಆಗ್ತಿಲ್ಲ ಅಥವಾ ತುಂಬ ಮಿಸ್ಟೇಕ್ಸ್ ಆಗ್ತಾಯಿದೆ, ತುಂಬ ಟೈಮ್ ತೊಗೋತಿದ್ದೀನಿ ಅಥವಾ ಟೈಮ್ ಸಾಲ್ತಿಲ್ಲ ಅಂತ ಈ ಥರ ಯಾರಿಗೆ ಅನ್ನಿಸ್ತಿರುತ್ತಲ್ಲ, ಸೊ ಅಂಥವ್ರಿಗೆ ಇಲ್ಲಿ ಕೆಲವು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ. ಅಂದರೆ ಇದನ್ನು ನಾನು ಸ್ವತಃ ನಾನೇ ಟ್ರಯಲ್ ಮಾಡಿದ್ದು. ಸೊ ನನಗೂ ಇದರಿಂದ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಾನು ಇನಿಷಿಯಲ್ ಡೇಸಿಂದ. ಸೊ ಯಾವ್ದಾವುದು ಅಂತ ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟು ಸ್ಟಾರ್ಟ್ ವಿತ್ ಇನ್ಇಕ್ವಾಲಿಟೀಸ್ ಆರ್ ಸಿಲಾಗ್ಸ್. ಫಸ್ಟು ಅದು ಕ್ವಶನ್ ಯಾವುದೇ ಬರಲಿ, ಯಾವುದು ಪಜಲ್ ಬರಲಿ ಅಥವಾ ಇನ್ಯಾವುದೇ ಇರಲಿ, ಫಸ್ಟ್ ನೀವು ಯಾವುದು ಸರ್ಚ್ ಮಾಡಬೇಕು ಅಂತಂದರೆ ಅದನ್ನು, ಅಂದರೆ ಫಸ್ಟಲ್ಲಿ ಇರೋದನ್ನು ಎಲ್ಲ ಸ್ಕಿಪ್ ಮಾಡಿ ಇನ್ಇಕ್ವಾಲಿಟೀಸ್ ಇದೆಯಾ ನೋಡಿರಿ. ಇನ್ಇಕ್ವಾಲಿಟೀಸ್ ಇದ್ದರೆ ಇನ್ಇಕ್ವಾಲಿಟೀಸ್ ಕ್ವಶನ್ಸ್ ಸಾಲ್ವ್ ಮಾಡಿರಿ. ನೆಕ್ಸ್ಟು ಸಿಲಾಗ್ಸ್ ಇತ್ತು ಅಂತಂದರೆ ನೆಕ್ಸ್ಟ್ ಸಿಲಾಗ್ಸ್ ಸಾಲ್ವ್ ಮಾಡಿರಿ, ಅಟೆಂಪ್ಟ್ ಮಾಡಿರಿ. ದೆನ್ ಗೋ ಫಾರ್ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಚೈನೀಸ್ ಕೋಡಿಂಗ್. ಸೊ ಇದನ್ನು ಸಾಲ್ವ್ ಮಾಡಿದಾದಮೇಲೆ ಡೈರೆಕ್ಷನ್ ಡಿಸ್ಟೆನ್ಸ್ ಮತ್ತು ಚೈನೀಸ್ ಕೋಡಿಂಗ್ ಕ್ವಶನ್ಸ್ ಇರುತ್ತಲ್ಲ ಅದನ್ನು ಸಾಲ್ವ್ ಮಾಡಿರಿ. ಅದಾದಮೇಲೆ ಪಜಲ್ಸು. ಆ ಪಜಲ್ಸಲ್ಲೂ ಬಾಕ್ಸು, ಫ್ಲೋರು, ಮಂತ್ ಆ್ಯಂಡ್ ಡೇಟು, ಡೆಸಿಗ್ನೇಷನ್ನು, ಯೂನಿಡೈರೆಕ್ಷನಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು. ಸೊ ಈ ಥರ ಇದ್ದರೆ ಆ ಪಜಲ್ಸನ್ನ, ಅಂದರೆ ಈ ಥರ ಇರೋ ಪಜಲ್ಸನ್ನು ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ಯಾಕಂತಂದರೆ ಬಾಕ್ಸು, ಫ್ಲೋರು, ಮಂತ್ ಡೇಟು ಮತ್ತು ಡೆಸಿಗ್ನೇಷನು ಇದೆಲ್ಲ ಈಸಿ. ಆಮೇಲೆ ಯೂನಿಡೈರೆಕ್ಷನಲ್ ಅಂತಂದರೆ ಕಂಪ್ಲೀಟ್ ಇನ್ವಾರ್ಡ್ ಇದ್ದರೆ ಅಥವಾ ಕಂಪ್ಲೀಟ್ ಔಟ್ವಾರ್ಡ್ ಇದ್ದರೆ, ಸೊ ಈ ಥರ ಇರುತ್ತಲ್ಲ ಆ ಪಜಲ್ಸನ್ನು ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ಅದಾದಮೇಲೆ ಬೇರೆ ಥರದ ಪಜಲ್ಸ್ ಇರುತ್ತಲ್ಲ, ಲೈಕ್ ಪಜಲ್ಸ್ ವಿತ್ ವೇರಿಯೇಬಲ್ಸು, ಬೈ ಡೈರೆಕ್ಷನಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸು, ಬ್ಲಡ್ ರಿಲೇಷನು, ಇದನ್ನು ನೆಕ್ಸ್ಟ್ ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ಯಾಕಂದರೆ ಇಲ್ಲಿ ಪಜಲ್ಸ್ ವಿತ್ ವೇರಿಯೇಬಲ್ಸ್ ಅಂತಂದರೆ ಇವಾಗ ABCD ಕೆಲವು ನೇಮ್ ಕೊಟ್ಟಿರ್ತಾರೆ. ನೇಮ್ ಕೊಟ್ಟು ಇವರು ಈ ಥರದ್ದು ಕಲರ್ ಲೈಕ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿರ್ತಾರೆ, ಅಥವಾ ಈ ಸಿಟಿನ ಲೈಕ್ ಮಾಡ್ತಾರೆ ಅಂತ ಕೆಲವು ಸಿಟಿನ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಥರ ಇದ್ದರೆ ಅಲ್ಲಿ ಕಲರು ಅಥವಾ ಸಿಟಿ ನೇಮು ಏನಂತ ಕನ್ಸಿಡರ್ ಆಗುತ್ತೆ, ವೇರಿಯೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಆ ಥರದ್ದು ಪಜಲ್ಸನ್ನು ನೆಕ್ಸ್ಟ್ ಚೂಸ್ ಮಾಡ್ಕೊಳ್ರಿ. ಸೊ ಅದನ್ನು ಸಾಲ್ವ್ ಮಾಡಿರಿ. ಬೈ ಡೈರೆಕ್ಷನಲ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತಂದರೆ ನಾರ್ತು ಸೌತು ಎರಡು ಫೇಸ್ ಮಾಡ್ತಿರ್ತಾರೆ, ಅಥವಾ ಇನ್ವರ್ಡ್ ಕೆಲವೊಂದಿಷ್ಟು ಜನ, ಔಟ್ವರ್ಡ್ ಒಂದಿಷ್ಟು ಜನ ಫೇಸ್ ಮಾಡೋ ಥರ ಇರುತ್ತೆ ಲೈಕ್ ಪಜಲ್ಸು. ಅದನ್ನು ನೆಕ್ಸ್ಟ್ ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ಇಲ್ಲಿ ಬ್ಲಡ್ ರಿಲೇಷನ್ನು ನಾನು ಯಾಕೆ ಲಾಸ್ಟಲ್ಲಿ ಸಾಲ್ವ್ ಮಾಡಿರಿ ಅಂತ ಹೇಳ್ತಿದ್ದೀನಿ ಅಂತಂತಂದರೆ, ಇದು ಟ್ರ್ಯಾಪು. ಸಮ್ಟೈಮ್ಸ್ ನಾವು ನೋಡೋಕ್ಕೆ ಈಸಿ ಇರುತ್ತೆ, ಬಟ್ ಈಸಿ ಇದೆ ಅಂತ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತೀವಿ, ಬಟ್ ಅಷ್ಟು ಬೇಗ ಸಾಲ್ವ್ ಆಗೋಲ್ಲ. ಸ್ವಲ್ಪ ಕೆಲವು ಎಕ್ಸಾಮ್ಸಲ್ಲಿ ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಬ್ಲಡ್ ರಿಲೇಷನ್ನು ಅದೆಷ್ಟೇ ಈಸಿ ಇರಲಿ, ಹೆಂಗೆ ಇರಲಿ, ಅದನ್ನು ನೀವು ಲಾಸ್ಟಲ್ಲಿ ಆಪ್ಷನ್ ಇಟ್ಕೊಳ್ರಿ. ಸೊ ಲೈಕ್ ಮೀನಿಂಗ್ಫುಲ್ ವರ್ಡು ಮತ್ತು ಫಾರ್ವರ್ಡ್ ಬ್ಯಾಕ್ವರ್ಡನ್ನು ಇದನ್ನು ಲಾಸ್ಟಲ್ಲಿ ಇಟ್ಕೊಳ್ರಿ. ಯಾಕಂತಂದರೆ ಲಾಸ್ಟ್ ನಿಮ್ಗೆ 1.5 ಮಿನಿಟ್ ಅಷ್ಟೇ ಉಳಿದಿತ್ತು ಅಂತಂದರೆ ಆ ಟೈಮಲ್ಲಿ ನೀವು ಪಜಲ್ಸನ್ನು ಸಾಲ್ವ್ ಮಾಡಲಿಕ್ಕಾಗಲ್ಲ. ಇನ್ ಕೇಸ್ ನೀವು ಪಜಲ್ ಸಾಲ್ವ್ ಮಾಡಿದ್ರು ಅದ್ರದ್ದು ಸಬ್ ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ 1.5 ಮಿನಿಟ್ಸಲ್ಲಿ ನೀವು ಇದನ್ನು ಮೀನಿಂಗ್ಫುಲ್ ವರ್ಡ್ ಆಗಲಿ ಅಥವಾ ಫಾರ್ವರ್ಡ್ ಬ್ಯಾಕ್ವರ್ಡ್ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ ಮಿಸ್ಲೇನಿಯಸನ್ನು ಮತ್ತು ಫಾರ್ವರ್ಡ್ ಬ್ಯಾಕ್ವರ್ಡ್ ರಿಲೇಟೆಡ್ ಇತ್ತು ಅಂತಂತಂದರೆ ಅದನ್ನು ಇನಿಷಿಯಲಿನೇ ಅಟೆಂಡ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಅದನ್ನು ಲಾಸ್ಟಲ್ಲಿ ಇಟ್ಕೊಳ್ರಿ. ಸೊ ನೀವು ಈ ಥರ ಅಟೆಂಪ್ಟ್ ಮಾಡಿದರೆ ಮಾಕನ್ನು, ಅಂದರೆ ನೀವು ಟ್ರಯಲ್ ಮಾಡಿ ನೋಡಿರಿ. ಇನ್ ಕೇಸ್ ನಿಮಗೆ ವರ್ಕ್ ಆದರೆ ದಟ್ಸ್ ಗುಡ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಯೂಸ್ ಪೆನ್ ಆರ್ ಫಿಂಗರ್ ಟು ರಿಮೈನ್ ಕಾಂಟ್ಯಾಕ್ಟ್ ವಿತ್ ದ ಲೈನ್ ಯು ಆರ್ ಗೋಯಿಂಗ್ ಟು ರೀಡ್, ಎಸ್ಪೆಷಲಿ ಮೇನ್ಸ್ ಪಜಲ್ಸ್. ಸೊ ಪ್ರಿಲಿಮ್ಸಲ್ಲಿ ಏನಾಗುತ್ತೆ 2-3 ಲೈನ್ಸ್ದು ಅಷ್ಟೇ ಪಜಲ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 4-5 ಅಷ್ಟಿರ್ಬೋದು. ಬಟ್ ಮೇನ್ಸಲ್ಲಿ ಸ್ವಲ್ಪ ಕ್ವಶನ್ಸ್ ಲೆಂದಿ ಇರುತ್ತೆ ಪಜಲ್ಸ್ ಎಸ್ಪೆಷಲಿ. ಸೊ ಅಲ್ಲಿ ಏನಾಗುತ್ತೆ, ನೀವು ಒಂದು ಲೈನ್ ಏನೋ ಓದ್ತೀರಾ, ಅದನ್ನು ಇಲ್ಲಿ ಡಿಕೋಡ್ ಮಾಡಿ ಬರ್ಕೊಂಡು ನೆಕ್ಸ್ಟ್ ನೀವು ಸ್ಕ್ರೀನ್ ನೋಡಬೇಕಾದ್ರೆ ನೀವು ಆ ಲೈನ್ ಸಿಗೋಲ್ಲ ನಿಮಗೆ. ಸೊ ಹಂಗಾಗಿ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಪೆನ್ ಅಥವಾ ಲೆಫ್ಟ್ ಹ್ಯಾಂಡ್ ಫಿಂಗರ್ನ ಯೂಸ್ ಮಾಡಿರಿ. ಲೈಕ್ ನೀವು ಯಾವುದು ಲೈನ್ ಓದ್ತಿದ್ದೀರಾ ಅದು ನಿಮಗೆ ಇಮಿಡಿಯೇಟ್ ಸಿಕ್ಬಿಡುತ್ತೆ. ಸೊ ಇದೇನೋ ನಿಮಗೆ ಸಿಲಿ ಅಂತ ಅನ್ನಿಸ್ಬೋದು, ಬಟ್ ವೆರಿ ಕ್ರೂಷಿಯಲ್ ಪಾಯಿಂಟ್. ಎಕ್ಸ್ಟ್ರಾಕ್ಟ್ ಆಲ್ ಗಿವನ್ ಡೇಟಾ ಬಟ್ ಡೋಂಟ್ ಮೆಸ್ ಇಟ್ ಅಪ್. ಈಗ ಕಂಪ್ಲೀಟ್ ಒಂದು ಪಜಲ್ ಓದ್ತಿರಲ್ಲ, ಪಜಲ್ ಒಳಗಡೆ ಅದೇ A ಈಸ್ ಇಮಿಡಿಯೇಟ್ಲಿ ಅಬೋವ್ B ಅಂತ ಮೆನ್ಷನ್ ಮಾಡಿರ್ತಾರೆ, ಅಥವಾ A B ಮಧ್ಯೆ 2 ಪರ್ಸನ್ಸ್ ಇದ್ದಾರೆ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇದನ್ನು ನೀವು ಶಾರ್ಟ್ಕಟ್ಟಾಗಿ ನೀಟಾಗಿ ಯಾವ ಥರ ಬರ್ಕೋಬೇಕು ಅಂತ ನೀವು ನೋಡ್ಕೋಬೇಕಾಗುತ್ತೆ. ಅದನ್ನು ತುಂಬ ಕಂಜೆಸ್ಟೆಡ್ ಆಗಿ ಬರ್ಕೊಳ್ಳೋದಾಗಲಿ ಈ ಥರ ಮಾಡಿದರೆ ನಿಮಗೆ ರಿಪೀಟೆಡ್ಲಿ ನಿಮ್ಮದು ಆ ಸ್ಕ್ರೀನ್ ನೋಡಬೇಕಾಗುತ್ತೆ. ಅದೇ ನೀವು ನೀಟಾಗಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಬರ್ಕೊಂಡ್ರಿ ಅಂತಂತಂದರೆ ಅಗೇನ್ ನೀವು ಅದನ್ನು ಸ್ಕ್ರೀನ್ ನೋಡೋ ಇದನ್ನೇ ಬರಲ್ಲ, ಪ್ರಮೇಯನೇ ಬರಲ್ಲ. ಜಸ್ಟ್ ನೀವು ಇಲ್ಲಿ ಏನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಿರಲ್ಲ ಇನ್ಫಾರ್ಮೇಷನು, ಅದನ್ನು ಯೂಸ್ ಮಾಡಿಕೊಂಡೆ ನೀವು ಈಸಿಯಾಗಿ ಪಜಲ್ಸ್ ಸಾಲ್ವ್ ಮಾಡ್ಬೋದು. ಸೊ ಇದು ಒನ್ ಮೋರ್ ಪಾಯಿಂಟು. ನೆಕ್ಸ್ಟು ಡೋಂಟ್ ಟ್ರೈ ಟು ಮಿನಿಮೈಸ್ ದ ನಂಬರ್ ಆಫ್ ಪಾಸಿಬಿಲಿಟೀಸ್. ಪಜಲ್ ಸಾಲ್ವ್ ಮಾಡಬೇಕಾದ್ರೆ ಅದು ಎಷ್ಟೇ ಪಾಸಿಬಿಲಿಟಿ ಬರಲಿ, ಇವಾಗ ಆಲ್ರೆಡಿ 3 ಪಾಸಿಬಿಲಿಟಿ ಬಂದಿದೆ, ಇನ್ನೂ ಒಂದು ಪಾಸಿಬಿಲಿಟಿ ಬರೋದಿತ್ತು ಅಂತಂದರೆ ಅದನ್ನು ನೀಟಾಗಿ ಬರ್ಕೊಡ್ರಿ, ಅಥವಾ ಇನ್ನೂ 2 ಬಂದರೆ ಅದನ್ನು ಬರ್ಕೊಡ್ರಿ. ಯಾಕೆ ಅಂದರೆ
ಅದು ನಿಮಗೆ ಈಸಿಯಾಗಿ ಏನೋ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಲ್ಲಿ. ಅದನ್ನು ಬಿಟ್ಟು ನೀವು ಇಮ್ಯಾಜಿನ್ ಮಾಡಿಕೊಂಡು ಅಥವಾ ಥಿಂಕ್ ಮಾಡಿ ಇದು ಇಲ್ಲಿ ಬಂದರೆ ಹಿಂಗೆ, ಇದು ಇಲ್ಲಿ ಬಂದರೆ ಹಿಂಗೆ ಅಂತೇಳಿ ನೀವು ವಿದೌಟ್ ಪೆನ್ ಆ್ಯಂಡ್ ಪೇಪರ್ ನೀವೇ ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದು ಅಷ್ಟು ಕ್ಲಿಯರಾಗಿ ನಿಮಗೆ ಗೊತ್ತಾಗಲ್ಲ. ಅದು 2 ಬರಲಿ 3 ಬರಲಿ ಎಷ್ಟೇ ಪಾಸಿಬಿಲಿಟಿ ಬಂದರೂ ಅದು ನೀವು ಪೆನ್ ಥ್ರೂ ನೀವು ಏನೋ ಸಾಲ್ವ್ ಮಾಡ್ಲಿಕ್ಕೆ ನೋಡಿದ್ರಿ ಅಂತಂತಂದರೆ ನಿಮಗೆ ಕ್ಲಿಯರಾಗಿ ಅದ್ರದ್ದು ಪಿಕ್ಚರ್ ಸಿಗುತ್ತೆ. ಅಟ್ ದ ಎಂಡ್ ಕ್ಯಾನ್ಸಲ್ ಆಗೇ ಆಗುತ್ತೆ ಪಾಸಿಬಿಲಿಟೀಸು. ಸೊ ಅದು ಎಷ್ಟೇ ಪಾಸಿಬಿಲಿಟೀಸ್ ಬರಲಿ ಅದನ್ನು ಕ್ಲಿಯರಾಗಿ ಅದನ್ನು ಮಿನಿಮೈಸ್ ಮಾಡ್ಲಿಕ್ಕೆ ನೋಡಬೇಡ್ರಿ. ಪಾಸಿಬಿಲಿಟಿ ಅದು ಎಷ್ಟೇ ಬಂದರೂ ಅದನ್ನು ಪಾಸಿಬಿಲಿಟೀಸನ್ನು ಹಾಕ್ಲಿಕ್ಕೆ ನೋಡಿರಿ ಪಜಲ್ ಸಾಲ್ವ್ ಮಾಡಬೇಕಾದ್ರೆ. ನೆಕ್ಸ್ಟು ಸ್ಟಾರ್ಟ್ ವಿತ್ ಯುವರ್ ಸ್ಟ್ರಾಂಗ್ ಏರಿಯಾಸ್ ಬಟ್ ಟ್ರೈ ಟು ಅವಾಯ್ಡ್ ಬ್ಲಡ್ ರಿಲೇಷನ್ ಇನಿಷಿಯಲಿ. ಸೊ ಅದೇ ನಿಮಗೆ ಯಾವುದು ನೀವು ಯಾವ ಟಾಪಿಕಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಥವಾ ಯಾವ ಕ್ವಶನ್ಸನ್ನು ನೀವು ವಿದೌಟ್ ಎನಿ ಕನ್ಫ್ಯೂಷನ್ಸ್ ತುಂಬ ಏನೋ ಕಡಿಮೆ ಟೈಮಲ್ಲಿ ಸಾಲ್ವ್ ಮಾಡ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಅಂಥ ಕ್ವಶನ್ಸನ್ನ ಚೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ಆಮೇಲೆ ಯಾವುದೇ ಕಾರಣಕ್ಕೂ ಬ್ಲಡ್ ರಿಲೇಷನ್ನ ಇನಿಷಿಯಲಿ ಅಂದರೆ ಯಾವುದು ಫಸ್ಟ್ ಡೇ ಬರಲಿ ಇನ್ ಬಿಟ್ವೀನೇ ಬರಲಿ ಬ್ಲಡ್ ರಿಲೇಷನ್ ರಿಲೇಟೆಡ್ ಕ್ವಶನ್ಸನ್ನು ಸ್ಟಾರ್ಟಿಂಗಲ್ಲೇ ಅದನ್ನು ಅಟೆಂಪ್ಟ್ ಮಾಡ್ಲಿಕ್ಕೆ ನೋಡಬೇಡ್ರಿ. ಬಿಕಾಸ್ ಸಮ್ಟೈಮ್ಸ್ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಅಥವಾ ಟ್ರಿಕ್ಕಿಯಾಗಿ ಇಟ್ಟಿರ್ತಾರೆ. ಸೊ ಅದು ಹೇಳಲಿಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟ್ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ ಅದನ್ನು ಚೂಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗಿ. ದಿಸ್ ಇಸ್ ಆಲ್ ಅಬೌಟ್ ಮೈ ಪರ್ಸನಲ್ ರೀಸನಿಂಗ್ ಸ್ಟ್ರಾಟಜಿ. ತುಂಬ ಜನ ಕಮೆಂಟ್ಸ್ ಕೇಳಿದ್ರಿ ನನಗೆ ರೀಸನಿಂಗ್ ಯಾವ ಥರ ಮಾಡೋದು, ಯಾವ ಸೋರ್ಸಸ್ ಬೆಸ್ಟು, ನೀವು ಯಾವ್ದು ಫಾಲೋ ಮಾಡ್ತಿದ್ದೀರಾ, ಯಾವ ಎಜುಕೇಟರ್ ಫಾಲೋ ಮಾಡೋದು ಬೆಸ್ಟು, ಅದರ ರಿಲೇಟೆಡ್ ವಿಡಿಯೋ ಮಾಡಿ ಅಂತೆಲ್ಲ ಕೇಳಿದ್ರಿ. ಸೊ ಹಂಗಾಗಿ ಇನ್ಕ್ಲೂಡಿಂಗ್ ನಾನು ಯಾವ ರಿಸೋರ್ಸಸ್ನ ಫಾಲೋ ಮಾಡ್ತಿದ್ದೀನಿ ಅಥವಾ ಫಾಲೋ ಮಾಡ್ತಿದ್ದೆ, ಆಮೇಲೆ ನನಗೆ ಯಾವುದು ಸ್ಟ್ರಾಟಜಿ ವರ್ಕ್ ಆಗಿದೆ ಅದನ್ನು ಈ ವಿಡಿಯೋ ಥ್ರೂ ನಾನು ಶೇರ್ ಮಾಡಿದ್ದೀನಿ. ನೀವು ಒಂದು ಸಲ ಅದನ್ನು ಟ್ರಯಲ್ ಮಾಡಿ ನೋಡಿ. ನಿಮಗೆ ವರ್ಕ್ ಆದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಹಾಗೆಯೇ ಇನ್ನೂ ಈ ರೀತಿಯ ಹೆಚ್ಚಿನ ವೀಡಿಯೋಸ್ಗಾಗಲಿ ಅಥವಾ ಕಂಟೆಂಟಿಗಾಗಲಿ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಈ ವಿಡಿಯೋ ಒಳಗಡೆ ನಾನು ಇಷ್ಟೇ ಹೇಳ್ಬೇಕಂತ ಇತ್ತು. ಥ್ಯಾಂಕ್ ಯು ಸೊ ಮಚ್.